ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಕಾಯಿ ಕರಿಗಡುಬು. ಈ ಕಾಯಿ ಕರಿಗಡುಬು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ವೆಜ್ ರೆಸಿಪೀಸ್ಗಳಿಗಾಗಿ ನಮ್ಮ ವೈಷ್ಣವಿ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಕಾಯಿ ಕರಿಗಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಬೌಲ್ ಮೈದಾ ಹಿಟ್ಟು ಮತ್ತು ಅರ್ಧ ಬೌಲ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಬರೀ ಮೈದಾ ಹಿಟ್ಟಲ್ಲಿ ಬೇಕಾದ್ರೂ ಮಾಡ್ಬೋದು, ಬರೀ ಚಿರೋಟಿ ರವೆಲಿ ಕೂಡ ಮಾಡ್ಬೋದು. ಈಗ ನಾನು ತೊಗೊಂಡಿರೋವಂಥ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನೂ ಹಾಕಿ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಉಪ್ಪು ಮತ್ತು ಒಂದು ಚಿಟಕಿ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸರಿ ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗಬಾರ್ದು. ಈ ಹಿಟ್ಟನ್ನ ಒಬ್ಬಟ್ಟಿಗೆ ಕಲಸೋ ಥರ ಸ್ವಲ್ಪ ಮೆತ್ತಗೆ ಕಲಿಸ್ಬಾರ್ದು. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಟೋಟಲಾಗಿ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿದಿಬೇಕು. ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ಚಪಾತಿ ಹಿಟ್ಟಿನದಕ್ಕೆ ಇರಬೇಕು. ಈ ಹಿಟ್ಟನ್ನ ಚೆನ್ನಾಗಿ ನಾದಿ ಆದಮೇಲೆ ನೋಡಿ, ಸ್ವಲ್ಪ ಹಿಟ್ಟನ್ನ ಈ ರೀತಿ ಕಿತ್ತರೆ ಈ ರೀತಿ ಉಂಡೆ ಥರ ಬರಬೇಕು. ಈಗ ಇದನ್ನು 1 ಗಂಟೆ ಅಥವಾ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ಈಗ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ಆಗೋವಷ್ಟು ಗಸಗಸೆ, 1 ಕಪ್ ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ 3 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀವಿ. ತೆಂಗಿನಕಾಯಿನ ತುರಿದು ಇಟ್ಕೊಂಡಿರೋದು. ಒಂದೊಂದು ಈ ರೀತಿ ಸ್ವಲ್ಪ ದಪ್ಪ ಇರೋದನ್ನ ಮಾತ್ರ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದ್ದಿದ್ದು ತುರಿನ ಹಾಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಬಾಣಲಿಲಿ ಗಸಗಸೆನ ಹಾಕ್ಬಿಟ್ಟು ಸ್ವಲ್ಪ ಉರಿಬೇಕು. ಗಸಗಸೆ ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದು ಅದ್ರ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿದ್ದೀನಿ. ಇನ್ನು ಉಳಿದಿರೋಂಥ ತೆಂಗಿನಕಾಯಿ ತುರಿನ ಎಲ್ಲ ಒಂದು ಕಡಾಯಿ ಅಥವಾ ಬಾಣಲಿಗೆ ಹಾಕ್ಕೊಳ್ಳೋಣ. ಈಗ ನಾವು ಮಿಕ್ಸಿಗೆ ಹಾಕಿರೋವಂಥ ತೆಂಗಿನಕಾಯಿ ಹಾಗೆ ತುರಿ ತೊಗೊಂಡಿದ್ವಲ್ಲ ಎರಡನ್ನೂ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಅದ್ರ ಜೊತೆ ಬೆಲ್ಲನೂ ಹಾಕ್ಬಿಟ್ಟು ಒಂದು ಕಡಾಯಿಗೆ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು. ನಾವೇನಾದರೂ ಕಾಯಿ ಒಬ್ಬಟ್ಟು ಮಾಡೋದಾದರೆ ತೆಂಗಿನಕಾಯಿನ ಪೂರ್ತಿ ನುಣ್ಣಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ ಕರಿಗಡುಬು ಆಗೋದ್ರಿಂದ ತುರಿ ಇದ್ರೂ ಏನಾಗಲ್ಲ. ಈ ಥರ ಮಾಡಿದ್ರೆ ಕರಿಗಡುಬು ಸ್ವಲ್ಪ ತುರಿ ಹಾಗೇ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಬ್ಬಟ್ಟಾದರೆ ತಟ್ಟೋದಕ್ಕೆ ಬರೋಲ್ಲ, ಕಿತ್ತೋಗುತ್ತೆ. ಅದಕ್ಕೋಸ್ಕರ ಒಬ್ಬಟ್ಟಾದರೆ ತೆಂಗಿನಕಾಯಿನ ಪೂರ್ತಿ ನುಣ್ಣಗೆ ಮಾಡ್ಕೊಬೇಕು. ಇದಕ್ಕೆ ನಾನು ಇಲ್ಲೇನು ಪಾಕನ ತೆಗಿತಾ ಇಲ್ಲ, ಜಸ್ಟ್ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿದ್ವಲ್ಲ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಅದರಲ್ಲಿರೋ ಬೆಲ್ಲ ಎಲ್ಲನೂ ಕರ್ಗೋವರೆಗೂ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಬೆಲ್ಲ ಸ್ವಲ್ಪ ಚಿಕ್ಕದಾದಮೇಲೆ ನಾವು ಕುಟ್ಟಿರೋ ಅಂಥ ಬೆಲ್ಲ ಎಲ್ಲ ಸ್ವಲ್ಪ ಸೌಟಲ್ಲಿ ನಾವು ತಿರುಗಿಸ್ತಾ ಇರೋ ಅಂಥ ಸ್ಪೂನಲ್ಲಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಫಸ್ಟು ಬೆಲ್ಲನ ಪಾಕ ತೆಗೆದು ಮಾಡೋಕ್ಕೆ ಬರದೇ ಇರೋರಿಗೆ ಇದು ಮಾಡೋದು ತುಂಬ ಈಸಿ. ಪಾಕ ತೆಗೆದು ಮಾಡೋದು ಸ್ವಲ್ಪ ಕಷ್ಟ. ಪಾಕ ಕರೆಕ್ಟಾಗಿ ತೆಗಿಬೇಕು. ಪಾಕ ಸ್ವಲ್ಪ ಕಮ್ಮಿ ಆದ್ರೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಜಾಸ್ತಿ ಹೊತ್ತು ನಾವು ಪಾಕ ಮಾಡಿಬಿಟ್ರು ಕೂಡ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು. ಈಗ ಇದರಲ್ಲಿರೋ ಬೆಲ್ಲ ಎಲ್ಲ ಪೂರ್ತಿ ಕರಗಿದೆ. ನಾವು ಕೈಯಲ್ಲಿ ಸ್ವಲ್ಪ ನೀರನ್ನ ತೇವ ಮಾಡ್ಕೊಂಬಿಟ್ಟು ಮುಟ್ಟಿದ್ರೆ ಸ್ವಲ್ಪ ಈ ರೀತಿ ಬರಬೇಕು. ಕೈಗೆ ಅಂಟಬಾರ್ದು. ಆಗ ಕರೆಕ್ಟಾಗಿ ಆಗಿದೆ ಅಂತ ನೋಡಿ. ಈ ರೀತಿ ಇರಬೇಕು ಕೈಯಲ್ಲಿ ಮುಟ್ಟಿದ್ರೆ ನಾವು. ಈಗ ಸ್ಟವ್ ಆಫ್ ಮಾಡಿ ನಾವು ಹುರಿದಿಟ್ಕೊಂಡಿರೋವಂಥ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿ ಇರುತ್ತೆ, ಈಗಲೇ ಮಾಡೋದಕ್ಕಾಗಲ್ಲ. ಈಗ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಈಗ ಎಲ್ಲ ಉಂಡೆ ಮಾಡಿಬಿಟ್ಟು ಒಸ್ಕೊಳ್ಳೋಣ. ಈಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಈಗ ಇದನ್ನು ಸ್ವಲ್ಪ ಕೈಯಲ್ಲಿ ಈ ರೀತಿ ಸ್ವಲ್ಪ ನಾದ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ನಯಸ್ಸಾಗಿ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಸ್ವಲ್ಪ ತೊಗೊಂಡು ಈ ರೀತಿ ಉದ್ದ ಮಾಡಿಬಿಟ್ಟು ಅದರಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಕ್ಕದಾಗಿ ನಾವು ಕರ್ಜಿಕಾಯಿಗೆಲ್ಲ ಯಾವ ರೀತಿ ಉಂಡೆ ಮಾಡ್ತೀವೋ ಇದಕ್ಕೂ ಸೇಮ್ ಅದೇ ರೀತಿಯೇ ಉಂಡೆ ಮಾಡಬೇಕು. ಉಂಡೆನ ಸ್ವಲ್ಪ ನಯಸ್ಸಾಗಿ ಮಾಡ್ಕೊಳ್ಳಿ. ರಫ್ ಆಗಿದ್ದರೆ ಚೆನ್ನಾಗಿ ಬರೋದಿಲ್ಲ, ರೌಂಡಾಗಿ ಬರೋದಿಲ್ಲ ಶೇಪು. ಈಗ ಈ ಉಂಡೆಗಳನ್ನೆಲ್ಲ ರೌಂಡ್ ಶೇಪಲ್ಲಿ ಚಪಾತಿ ಎಲ್ಲ ಒಸಿತೀವಲ್ಲ ಆ ರೀತಿಯೇ ಒಸಿಬೇಕು. ಈಗ ಚಪಾತಿ ಒಸಿಯೋ ಕಡ್ಡಿ ತೊಗೊಂಡಿದ್ದೀನಿ ಲಟ್ಟಣಿಗೆ. ಇದು ಕರೆಕ್ಟಾಗಿ ಫುಲ್ಲು ಸ್ಟ್ರೈಟಾಗಿ ನಯಸ್ಸಾಗಿದ್ದರೆ ಚೆನ್ನಾಗಿ ಬರುತ್ತೆ. ಈಗ ಕೆಲವೊಂದು ಹೊಸ್ದಾಗೆಲ್ಲ ಬರ್ತಿದೆ, ಅದೆಲ್ಲ ಕಡ್ಡಿ ನಯಸ್ಸಾಗಿರೋದಿಲ್ಲ. ಒಂದು ಕಡೆ ಸ್ವಲ್ಪ ದಪ್ಪ ಇರುತ್ತೆ, ಒಂದು ಕಡೆ ಸಣ್ಣ ಇರುತ್ತೆ, ಅದ್ರಲ್ಲಿ ಚೆನ್ನಾಗಿ ಬರೋದಿಲ್ಲ. ಈಗ ನಾನು ಮಾಡ್ತಾ ಇರೋವಂಥದ್ದು ತುಂಬ ಹಳೆಯದು. ಇದು ಕರೆಕ್ಟಾಗಿ ಚೆನ್ನಾಗಿದೆ, ಹಳೆಯದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ನಾವು ಸುತ್ತಲೂ ಕೊನೆಯಲ್ಲಿ ಒಸಿತಾ ಇದ್ದರೆ ಅವಾಗ ಅಗಲಾಗುತ್ತೆ, ಅವಾಗ ಕರೆಕ್ಟಾಗಿರುತ್ತೆ ಮಧ್ಯ, ಆವಾಗ ಶೇಪ್ ಕೂಡ ರೌಂಡಾಗಿ ಕರೆಕ್ಟಾಗಿ ಬರುತ್ತೆ. ಇನ್ನು ಉಳಿದಿರೋ ಅಂಥ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿಯೇ ಲಟ್ಟಿಸ್ಕೊಳ್ಳಿ ನೀವು. ನಾವು ಈ ಒಸ್ತಿರೋ ಅಂಥದ್ದನ್ನೆಲ್ಲ ಒಂದು ಗಾಳಿಗೆ ಬಿಡಬಾರ್ದು. ಗಾಳಿಗೆ ಬಿಟ್ಟರೆ ಆರ್ಕೊಂಬಿಡುತ್ತೆ, ಆಗ ಚೆನ್ನಾಗಿ ಬರೋದಿಲ್ಲ, ಡ್ರೈ ಆಗಿಬಿಡುತ್ತೆ. ಒಂದ್ರ ಮೇಲೊಂದು ಈಗ ನಾನು ಹಾಕಿದ್ದೀನಲ್ಲ ಈ ರೀತಿ ಹಾಕ್ಕೊಬೇಕು. ಎಲ್ಲನೂ ಕೂಡ ಇದೇ ರೀತಿಯೇ ಹಾಕ್ಕೊಳ್ಳಿ. ತುಂಬ ಹೊತ್ತು ಬಿಟ್ಟರೂ ಕೂಡ ಎಲ್ಲ ಒಂದಕ್ಕೊಂದು ಕಚ್ಕೊಂಡ್ಬಿಡುತ್ತೆ. ನೀವು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಆಗ ಕಚ್ಕೊಳ್ಳೋದಿಲ್ಲ.
ನಾನು ಇಲ್ಲಿ ಒಂದು ಇಯರ್ಬಡ್ಸ್ನ ತೊಗೊಂಡು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಈ ರೀತಿ ನೀರಲ್ಲಿ ಎಲ್ಲ ಫುಲ್ ತೇವ ಮಾಡಿಬಿಟ್ಟು ಸುತ್ತಲೂ ಈಗ ಈ ರೀತಿ ಉಂಡೆನ ಸ್ವಲ್ಪ ಕೋಲಕ್ಕೆ ಉದ್ದ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ಮುಚ್ಚಬೇಕು, ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ, ಎಣ್ಣೆ ಎಲ್ಲ ಗಲೀಜಾಗಿಬಿಡುತ್ತೆ. ಬಿಟ್ಕೊಂಡ್ಬಿಟ್ರೆ ಹೊಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಕರ್ಗಡ್ಬು. ನಾವು ಮಧ್ಯ ಈ ಉಂಡೆನ ಇಟ್ಟರೆ ಸೈಡಲ್ಲಿ ಇಷ್ಟು ಗ್ಯಾಪ್ ಇರಬೇಕು, ಫುಲ್ಫಿಲ್ ಆಗೋಷ್ಟು ಇಡೋದಕ್ಕೆ ಹೋಗಬಾರ್ದು. ಇಷ್ಟು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಟೈಟಾಗಿ ಅದನ್ನ ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ತೇವ ಮಾಡಿಬಿಟ್ಟು. ನಿಮಗೆ ಈ ರೀತಿ ಕೈಯಲ್ಲಿ ಮಾಡೋದಕ್ಕೆ ಬರಲ್ಲ ಅಂದರೆ ಈ ಕರ್ಜಿಕಾಯಿ ಮಾಡೋದೆಲ್ಲ ಸಿಗುತ್ತಲ್ಲ, ಕಡುಬು ಮಾಡೋದು, ಅದರಲ್ಲಿ ಕೂಡ ಮಾಡ್ಕೊಬೋದು. ಈಗ ಸ್ಟವ್ ಮೇಲೆ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೆ, ಸ್ವಲ್ಪ ಹಿಟ್ಟನ್ನ ಹಾಕಿ ಚೆಕ್ ಮಾಡಿಕೊಂಡೆ ಫಸ್ಟು ಅದು ಬಬಲ್ಸ್ ಬಂದರೆ ಎಣ್ಣೆ ಕಾಯ್ದಿದೆ ಅಂತ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾನು ಮಾಡಿರೋ ಅಂಥ ಕರ್ಗಡ್ಬನ್ನೆಲ್ಲ ಹಾಕ್ತಾಯಿದ್ದೀನಿ. ಈ ಕರ್ಗಡ್ಬನ್ನ ಹಾಕಿದ್ಮೇಲೆ ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ಒಂದ್ಸರಿ ತಿರುಗಿಸ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋವರೆಗೂ ಕರ್ಗಡ್ಬನ್ನ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಈ ರೀತಿ ಇಷ್ಟು ಕಲರ್ ಬಂದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ, ಆಗ ಎಣ್ಣೆ ಎಲ್ಲ ಇಟ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ. ಇನ್ನೂ ಉಳಿದಿರೋ ಅಂಥ ಕರ್ಗಡ್ಬನ್ನು ಕೂಡ ಇದೇ ರೀತಿಯೇ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಾನು ಮೈದಾ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ನೀವೇನಾದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕು ಅಂದರೆ ಲಟ್ಟಿಸ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಎಲೆ ನಾವು ಲಟ್ಟಿಸಿರ್ತೀವಲ್ಲ ಅದೆಲ್ಲ ಒಂದ್ರ ಮೇಲೆ ಒಂದು ಕಚ್ಕೊಳ್ಳೋದಿಲ್ಲ. ಈ ಕಾಯಿ ಕರ್ಗಡ್ಬು ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಯಾವಾಗಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದಾಗೆಲ್ಲ ತುಂಬ ಕಾಯಿ ಉಳಿದಿರುತ್ತಲ್ಲ, ಆಗ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.